ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಂದಿಗದ್ದೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕನ್ ದಮ್ ಬಿರಿಯಾನಿಯನ್ನು ಮಾಡೋಣ. ಬಿರಿಯಾನಿಯನ್ನು ಹಲವು ವಿಧಾನದಲ್ಲಿ ಮಾಡ್ತಾರೆ. ನಾನು ನಿಮಗೆ ಸುಲಭ ವಿಧಾನದಲ್ಲಿ ನನಗೆ ಗೊತ್ತಿರೋ ಹಾಗೆ ಹೇಳಿಕೊಡ್ತೇನೆ. ಇಲ್ಲಿ ನಾನು 1.5 kg ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮ್ಯಾರಿನೇಟ್ ಮಾಡಲಿಕ್ಕೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಮತ್ತು 1 ಬೌಲ್ ಗಟ್ಟಿ ಮೊಸರನ್ನು ಹಾಕಿ. ಮೊಸರು ಯಾಕೆ ಹಾಕುವುದಂತ ಹೇಳಿದರೆ ಚಿಕನ್ ಸ್ಮೂತಾಗಿ ಬರಲಿಕ್ಕೆ ರುಚಿಯಾಗಿ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ 3 ಟೇಬಲ್ ಸ್ಪೂನ್ ಖಾರ ನೋಡ್ಕೊಂಡು ಹಾಕಿ, ಮತ್ತು ಅರ್ಧ ಸ್ಪೂನು ಹಳದಿ. ಈಗ ಬಿರಿಯಾನಿ ಮಸಾಲ ಪೌಡರ್ 4-5 ಸ್ಪೂನ್ ಹಾಕಿ. ಇದು ರೆಡಿಮೇಡ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲ ತಿಕ್ಕಾಗಿ ಮಾಂಸಕ್ಕೆ ಅಂಟಿಕೊಳ್ಳುವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ, ಒಂದು ½ an hour ಮ್ಯಾರಿನೇಟ್ ಆಗಲಿಕ್ಕೆ. ಮಸಾಲ ರೆಡಿ ಮಾಡುವ ತನಕ 1 kg ಬಾಸುಮತಿ ರೈಸನ್ನು ನೆನೆಯಲಿಕ್ಕೆ ಇಟ್ಟು ಬಿಡಿ. ಇಲ್ಲಿ ಚಿಕ್ಕ ಗ್ಲಾಸಲ್ಲಿ ಹಾಲಿಗೆ ಕೇಸರಿಯನ್ನು ನೆನೆ ಹಾಕಿ ಇಡ್ತೇನೆ. ಯಾಕಂದರೆ ನಾನು ಇದಕ್ಕೆ ಕಲರ್ ಪೌಡರನ್ನು ಯೂಸ್ ಮಾಡೋದಿಲ್ಲ, ಕೇಸರಿಯನ್ನೇ ಯೂಸ್ ಮಾಡ್ತೇನೆ. ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಕಾಳು ಹಾಕಿ, ನಂತರ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಮತ್ತು ಇದಕ್ಕೆ ಅದರ ಅರ್ಧದಷ್ಟು ಪುದೀನ ಸೊಪ್ಪನ್ನು ಹಾಕಿ. ಈಗ 1-2 ಹಸಿಮೆಣಸಿನಕಾಯಿ ಹಾಕಿ. ಜಾಸ್ತಿ ಖಾರ ಬೇಕಾದವರಿಗೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈಗ ಅದನ್ನು ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ. ಮಸಾಲ ತಣ್ಣಗಾದ ಮೇಲೆ ಪೇಸ್ಟ್ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಾನು ಆವಾಗಲೇ 1 ಮುಷ್ಟಿ ಆಗುವಷ್ಟು ಗೋಡಂಬಿಯನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕಿ ಪೇಸ್ಟ್ ಮಾಡಿ. ಈಗ ಒಂದು ಪಾತ್ರೆಗೆ 6-7 ಸ್ಪೂನ್ ತುಪ್ಪವನ್ನು ಹಾಕಿ, ಒಂದು 50 ಗ್ರಾಮ್ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ. ಗೋಡಂಬಿ ಕಲರ್ ಚೇಂಜ್ ಆದರೆ ಸಾಕು. ಈಗ ತೆಗೆದೊಂದು ಬೌಲಿಗೆ ಹಾಕಿ. ನಂತರ ಅದೇ ತುಪ್ಪಕ್ಕೆ ದ್ರಾಕ್ಷಿಯನ್ನು ಹಾಕಿ, ಅದು 50 ಗ್ರಾಮ್ ದ್ರಾಕ್ಷಿಯನ್ನು ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಅದು ಕರಟಿ ಹೋಗ್ಬೋದು. ಈಗ ಅದನ್ನು ಒಂದು ಬೌಲಿಗೆ ಹಾಕಿ. ನಂತರ ಅದೇ ತುಪ್ಪಕ್ಕೆ ಸ್ವಲ್ಪ ಆಯಿಲ್ ಸೇರಿಸಿ ಒಂದು 3 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹಾಕಿ. ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗ್ತಾ ಇರಲಿ. ಈಚೆ ಕಡೆ ರೈಸ್ ಮಾಡಲಿಕ್ಕೆ ನೀರು ಕುದೀತಾ ಉಂಟು. ಇದಕ್ಕೆ 2 ತುಂಡು ಚಕ್ಕೆ, ಲವಂಗ, 2 ಸ್ಟಾರ್ ಹೂವು, ಮತ್ತು 2 ಎಲೆ ಸೋಂಪು ಕಾಳು, 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಪರಿಮಳ ಬರುವ ತನಕ ಕುದಿಲಿಕ್ಕೆ ಬಿಡಬೇಕು. ಕುದಿದ ನಂತರ ಇದಕ್ಕೆ ರೈಸನ್ನು ಆ್ಯಡ್ ಮಾಡಿ. ಈಗ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕಿ. ಅನ್ನ ಬಿಡಿ ಬಿಡಿಯಾಗಿ ಉದುರಾಗಿ ಬರ್ತದೆ. ಮುಚ್ಚಿ ಇಡಿ. ಈಚೆ ಕಡೆ ಈರುಳ್ಳಿ ಫ್ರೈ ಆಗ್ತಾ ಬಂತು. ತುಂಬ ರೋಸ್ಟ್ ಆಗಿ ಫ್ರೈ ಆಗೋದು ಬೇಡ, ಈರುಳ್ಳಿ ಕೈ ಬರ್ತದೆ. ಬ್ರೌನ್ ಕಲರ್ ಆದರೆ ಸಾಕು. ಈಗ ಅದೇ ಪಾತ್ರೆಗೆ 2 ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕಿ. ಈಚೆ ಕಡೆ ಅನ್ನ ಕುದೀತಾ ಬಂತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಅನ್ನನ ಜಾಸ್ತಿ ಬೇಯಲಿಕ್ಕೆ ಬಿಡಬೇಡಿ. ಒಂದು ವೇಳೆ ಜಾಸ್ತಿ ಬೆಂತು ಅಂತ ಆದರೆ
ಒಂದು ಬಟ್ಟಲಿ ಹಾಕಿ ಫ್ಯಾನ್ ಕೆಳಗಡೆ ಇಡಿ, ಅದು ಬೆಂದು ಹೋಗುದಿಲ್ಲ. ಈಗ ನೋಡಿ ನಮ್ಮ ರೈಸ್ ಮುಕ್ಕಾಲಂಶ ಬೆಂದಿದೆ. ಮುಕ್ಕಾಲಂಶ ರೈಸ್ ಬೆಂದರೆ ಸಾಕು, ಮತ್ತೆ ದಮ್ಮಲ್ಲಿ ಬೇಯ್ತದೆ. ನೋಡಿ ನಮ್ದು ರೈಸ್ ರೆಡಿ ಆಯ್ತು. ಈಗ ನೀರನ್ನು ಸೋಸಿ ಇಟ್ಕೊಳ್ಳೋಣ. ಇಲ್ಲಿ ಈರುಳ್ಳಿ ಫ್ರೈ ಆಯಿತು. ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿ. ಇದು ಸರಿಯಾಗಿ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿದಂತಹ ಮಸಾಲ ಪೇಸ್ಟನ್ನು ಆ್ಯಡ್ ಮಾಡಿ. ಮಸಾಲವನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಮಸಾಲ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿದಂಥ ಚಿಕನನ್ನು ಆ್ಯಡ್ ಮಾಡಿ. ಈಗ ಚಿಕನ್ ಜೊತೆ ಮಸಾಲ ಸರಿಯಾಗಿ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಮಾಡಿ ಮುಚ್ಚಿ ಇಡಿ. ಚಿಕನ್ ಕೂಡ ಹಾಗೆ ಮುಕ್ಕಾಲಂಶ ಬೆಂದಿದೆ, ಸಾಕು. ಈಗ ಬಿರಿಯಾನಿ ದಮ್ ಕೊಡಲಿಕ್ಕೆ 2 ಕ್ಯಾರೆಟ್ ತುರಿ, ಗೋಡಂಬಿ, ದ್ರಾಕ್ಷಿ, ಫ್ರೈ ಮಾಡಿದಂಥ ಈರುಳ್ಳಿ, ಕೇಸರಿ ಹಾಲು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಒಂದು ದೊಡ್ಡ ಪಾತ್ರೆಗೆ ನಾವು ರೆಡಿ ಮಾಡಿದಂಥ ಚಿಕನ್ ಗ್ರೇವಿಯನ್ನು ಹಾಕ್ಕೊಳ್ಬೇಕು ಕೆಳಗಡೆ. ಗ್ರೇವಿ ಸ್ವಲ್ಪ ಕೆಳಗೆ ಜಾಸ್ತಿ ಹಾಕಬೇಕು, ದಮ್ ಕೊಡುವಾಗ ಅಡಿ ಹಿಡಿತದೆ. ಅದಕ್ಕೆ ಗ್ರೇವಿ ಜಾಸ್ತಿ ಆ್ಯಡ್ ಮಾಡಿ ಕೆಳಗೆ. ಈಗ ಅದಕ್ಕೆ ಫ್ರೈ ಮಾಡಿದಂಥ ಈರುಳ್ಳಿಯನ್ನು ಹಾಕಿ, ಮತ್ತೆ ಮೇಲ್ಗಡೆ ರೈಸನ್ನು ಹಾಕಿ, ಅದಕ್ಕೆ ತುರಿದಂಥ ಕ್ಯಾರೆಟನ್ನು ಹಾಕಿ, ಗೋಡಂಬಿ, ದ್ರಾಕ್ಷಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕೇಸರಿ ಹಾಲು, ತುಪ್ಪ ಎಲ್ಲ ಹಾಕಿ ಲೇಯರ್ ಮಾಡಿ. ಈಗ ಅದರ ಮೇಲೆ ಪುನಃ ರೈಸನ್ನು ಹಾಕಿ. ರೈಸ್ ಹಾಕಿದ ಮೇಲೆ ಚಿಕನನ್ನು ಹಾಕಿ ಮೇಲ್ಗಡೆ. ಪುನಃ ಅದಕ್ಕೆ ಫ್ರೈ ಮಾಡಿದ ಈರುಳ್ಳಿಯನ್ನು ಹಾಕಿ, ನಂತರ ರೈಸನ್ನು ಆ್ಯಡ್ ಮಾಡಿ, ಕೇಸರಿ ಹಾಲನ್ನು ಹಾಕಿ. ಆವಾಗ ಫಸ್ಟ್ ಲೇಯರಿಗೆ ಹೇಗೆ ಮಾಡಿದರೆ ಗೋಡಂಬಿ, ದ್ರಾಕ್ಷಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುಪ್ಪ ಎಲ್ಲ ಹಾಕಿ, ಕ್ಯಾರೆಟ್ ತುರಿ, ಈಗ ಇದಕ್ಕೆ ಮುಚ್ಚಿ ಒಂದು ಭಾರದ ವಸ್ತುವನ್ನು ಅದ್ರಗಡೆ ಮೇಲ್ಗಡೆ ಇಡಿ. ಯಾಕೆಂದರೆ ಅದರದ್ದು ಆವಿ ಹೊರಗೆ ಹೋಗಬಾರ್ದು. ಇವಾಗ ಮುಚ್ಚುಳ ತೆಗಿತಾ ಇದ್ದೇನೆ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಮನೆಯೆಲ್ಲ ಪರಿಮಳ ಬರ್ತಾ ಉಂಟು. ರೈಸ್ ಕೂಡ ಹಾಗೆ ಉದುರುದುರಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.